ಈ ಸರ್ತಿ ಏನಾದರೂ ಒಂದು ಡಿಸೈಡ್ ಮಾಡಿಕೊಂಡು ನಾವು ಮಂತ್ರಿ ಸ್ಥಾನ ಗಿಟ್ಟಿಸ್ಕೊತೀವಿ ಅಂತ 30-35 ಜನ ದೆಹಲಿಗೆ ಹೋಗ್ತಾ ಇದ್ದಾರಂತೆ. ಮಾಡು ಇಲ್ಲವೇ ಮಡಿ ಹೋರಾಟ ಗಟ್ಟಿ ನಿರ್ಧಾರ ಮಾಡಿದೀವಿ ಅಂತೆಲ್ಲ ಹೇಳಿದ್ದಾರೆ. ಯಾರು? ಬೇಳೂರು ಗೋಪಾಲಕೃಷ್ಣ. ಒಂಚೂರು ಕೇಳಿಸ್ಕೊಂಬಿಡೋಣ ಇರಪ್ಪ. ಮಾಡು ಇಲ್ಲವೇ ಮಡಿ. ನನಗೆ ಎರಡನೇ ಪದ ಭಾಳ ಇಂಪಾರ್ಟೆಂಟ್. ಹೇಳಿಪ್ಪ. 2-3 ದಿವಸದಲ್ಲಿ ಮೀಟಿಂಗ್ ಮಾಡಿ ಸುಮಾರು ಒಂದು 30-35 ಜನ ನಾವು ಡೆಲ್ಲಿ ಹೋಗ್ತಾ ಇದ್ದೀವಿ. ಈ ಸರಿ ಮಾಡುವ ಮಡಿ ಅಂತಾರಲ್ಲ, ಹಂಗೆ ನಮ್ಮ ನಿರ್ಧಾರಗಳನ್ನು ಗಟ್ಟಿ ಇಟ್ಕೊಂಡಿದ್ದೀವಿ. ಯಾಕಂದ್ರೆ 3 ವರ್ಷ ಆಗ್ತಾ ಬಂತು. ಆಯ್ತು, ಬೇಳೂರು ಗೋಪಾಲಕೃಷ್ಣಗೆ ನಾನು ಬರ್ಕೊಡ್ತೀನಿ, ಕೊಡಲ್ಲ, ಮಂತ್ರಿಗಿರಿ ಮಾಡಲ್ಲ. ಸೊ ಈಗ ಮಡಿ ಹೆಂಗೆ ಹೇಳಪ್ಪ? ಏನು ಯಮುನಾ ನದಿಗೆ ಬೀಳ್ತೀರಾ ಹಾಗಾದ್ರೆ? ಅಥವಾ ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ಹೋಗ್ತೀರಾ? ಇಲ್ದಿರಿ ಈಗ ನೀವು ಬಿಟ್ರ ಮಾಡು ಇಲ್ಲವೇ ಮಡಿ ಅಂತ ಏನು ಇಲ್ಲ, ಸುಮ್ಮನೆ ಆಗ್ತಾರಷ್ಟೇ. ಏನಿದೆ ಮಾಡು, ಓಕೆ, ಹೋಗಿ. ಮಡಿ ಏನಪ್ಪ? ಓ ಮಡಿ ಇದಾ? ಅದೇ ಕೆಲವರು ಮಡಿ ಫಾಲೋ ಮಾಡ್ತಾರಲ್ರಿ. ಒದ್ದೆ ಬಟ್ಟೆಯಲ್ಲಿ ಬಂದ್ಬಿಟ್ಟು ಅಡುಗೆ ಮಾಡ್ಬೇಕು ಅಂತೆಲ್ಲ ಮಡಿ ಮಾಡಲ್ವೇನ್ರಿ? ಆ ಟೈಪ್ ಮಡಿ ಇರ್ಬೇಕು ಮೋಸ್ಟ್ಲಿ. ಆ ಮಡಿ ಅದಿರ್ಬೇಕು. ಮತ್ತೆ ಎಸ್, ಗೃಹಲಕ್ಷ್ಮಿ ಬಾಕಿ ಕಂತಿನ ಕುರಿತು JDS ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಸರ್ಕಾರಕ್ಕೆ ಪ್ರಶ್ನೆ ಮಾಡಿದ್ದಾರೆ. ಅದೇ ಆ 2 ತಿಂಗಳದ್ದು ಕೊಡ್ಲಿಲ್ವಲ್ಲ, 5,000 ಕೋಟಿ ಲೆಕ್ಕನೇ ಕೊಡ್ಲಿಲ್ವಲ್ಲ, ಸದನದಲ್ಲೂ ಕೊಡಲಿಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಅದು ಕೊಡಿ, ಯಾಕೆ ಕೊಡ್ತಾ ಇಲ್ಲ ಅಂತೆಲ್ಲ ಪ್ರಶ್ನೆ ಮಾಡಿದ್ದಾರೆ. ತೆರಿಗೆದಾರರು, ಮಕ್ಕಳು, ಹೆಣ್ಮಕ್ಳು ಎಲ್ಲ ಕ್ಷಮಿಸಲ್ಲ ನಿಮ್ಮನ್ನ ಅಂತೆಲ್ಲ ಹೇಳಿದ್ದಾರೆ. ಗಳ ಹೆಸರಲ್ಲಿ 5,000 ಕೋಟಿಯಷ್ಟು ದೊಡ್ಡ ಪ್ರಮಾಣದ ಹಣ ಇವತ್ತೇನು ಲೋಪಗಳಾಗಿರ್ತಕ್ಕಂಥದ್ದು, ಮುಖ್ಯಮಂತ್ರಿಗಳ ಕಡೆಯಿಂದ ಬರಬೇಕಾದಂತ ಉತ್ತರ ಇಲ್ಲಿವರೆಗೂ ಕೂಡ ರಾಜ್ಯದ ಜನತೆಗೆ ಸಿಕ್ಕಲಿಲ್ಲ. ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಒಂದು ದೊಡ್ಡ ಸಾಂಸ್ಥಿಕ ಹಗರಣ ಅಂತ ವಾಲ್ಮೀಕಿನಲ್ಲಿ ಆದಂತ ಹಗರಣದ ಬಗ್ಗೆ ಚರ್ಚೆ ಮಾಡಿದ್ವು ಸದನದಲ್ಲಿ. ಮಾನ್ಯ ಮುಖ್ಯಮಂತ್ರಿಗಳು ಸ್ವತಃ ಆ ಹಗರಣದ ಬಗ್ಗೆ ಒಪ್ಕೊಂಡಂತದ್ದು ಕೂಡ ನೋಡಿದ್ದೀರಿ. 10 ಕೋಟಿ